ಎಷ್ಟು ಆ 3 ಸಾಲುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಆದಂತ ಅಗತ್ಯತೆ ಇದೆ ಅಂತಂದ್ರ ನಾವೆಲ್ಲ ಇವತ್ತು ಯಾಂತ್ರಿಕ ಜೀವನಕ್ಕೆ ಒಗ್ಗಿಬಿಟ್ಟಿದ್ದೇವೆ. ಈ ಆಧ್ಯಾತ್ಮಿಕ ಯೋಗ, ಪ್ರಾಣಾಯಾಮ ಮತ್ತು ದೈಹಿಕ ಶ್ರಮ ಇವೆಲ್ಲವನ್ನ ಮರೆತು ಬಿಟ್ಟಿದ್ದೇವೆ. ನಮ್ಮ ಮಕ್ಕಳನ್ನು ಹಾಗೆ ಯಾಂತ್ರಿಕ ಯುಗಕ್ಕೆ ಕೊಂಡೊಯ್ಬಿಟ್ಟಿದ್ದೇವೆ ನಾವು. ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ಬೇಕು ಅಂತಂದ್ರ ಆದಷ್ಟು ದೈಹಿಕ ಶ್ರಮಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಬೇಕು. ನಮ್ಮ ದೈಹಿಕ ಪ್ರಾಧಾನ್ಯತೆಯ ಜೊತೆಗೆ ಯೋಗ ಯಾಕೆ ಮಾಡ್ಬೇಕು ನಾವು ಅನ್ನೋದನ್ನ ತಿಳ್ಕೊಂಡ್ರೆ ಕೇವಲ ದೈಹಿಕ ಪರಿಶ್ರಮ, ದೈಹಿಕವಾಗಿ ಬಲಾಢ್ಯನಿದ್ರೆ ಅಷ್ಟೇ ಸಾಲದು. ನಮ್ಮಲ್ಲಿ ಆಂತರಿಕ ಶ್ರಮನೂ ಅಷ್ಟೇ ಮುಖ್ಯ, ನಮ್ಮ ಆಂತರಿಕ ಬಲಾಢ್ಯನೂ ಅಷ್ಟೇ ಮುಖ್ಯ. ಸೊ ಈ ಯೋಗ ಏನ್ ಮಾಡುತ್ತೆ ಅಂದ್ರೆ ಆಂತರಿಕ ಬಲಾಢ್ಯದ ಜೊತೆಗೆ ಮತ್ತು ದೈಹಿಕ ಬಲಾಢ್ಯದ ಜೊತೆಗೆ ಎರಡೂ ಆರೋಗ್ಯವನ್ನ ಕೊಂಡೊಯ್ಯುತ್ತದೆ. ಸೊ ಅದಕ್ಕಾಗಿ ಯೋಗ ಬಹಳ ಮುಖ್ಯ. ಕೇವಲ ಇದು ಭಾರತದಲ್ಲಿ ಅಷ್ಟೇ ಅಲ್ಲ, 2014ರಲ್ಲಿ ನಮ್ಮ ಮೋದಿಜಿಯವರು ಇಡೀ ವಿಶ್ವಕ್ಕೆ ಇದನ್ನ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡಿದ್ರು. ಪ್ರಪಂಚದಲ್ಲಿ 177 ದೇಶಗಳು ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆಯನ್ನ ಪ್ರಾರಂಭ ಮಾಡಿ